ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಸಂಗೀತ ತರ್ಲಕಟ್ಟಿ. ನಾನು ಇಂದು ಕನಕಗಿರಿ ತಾಲೂಕಿನ ನಮ್ಮ ಸೋಮಸಾಗರ ಗ್ರಾಮದ ವಿಶೇಷತೆಯನ್ನು ಸ್ಥಳೀಯ ಜನರಿಂದ ತಿಳಿದುಕೊಳ್ಳಲು ಹೊರಟಿರುವೆ. ಅದರ ಬಗ್ಗೆ ನಿಮಗೂ ಕೂಡ ತಿಳಿಸುತ್ತೇನೆ, ಬನ್ನಿ ಸ್ನೇಹಿತರೆ. ನಮ್ಮ ಸೋಮಸಾಗರದ ಬಗ್ಗೆ ಊರಿನ ಸಾರ್ವಜನಿಕರಿಂದ ಮಾಹಿತಿ ಸಂಗ್ರಹಿಸಿ ನಿಮಗೂ ಕೂಡ ತಿಳಿಸುತ್ತೇನೆ, ಬನ್ನಿ. ನಮ್ಮ ಊರಿನ ಮಾಹಿತಿಯನ್ನು ಸಂಗ್ರಹಿಸಲು ಬಂದಾಗ ನಮ್ಮ ಊರಿನ ಹಿರಿಯರಾದ ಚಿದಾನಂದ ಗೌಡರವರು ಮಾಹಿತಿಯನ್ನು ಈ ರೀತಿ ನೀಡಿದರು. ನಮ್ಮೂರು ಸೋಮಸಾಗರ ಅಂದರೆ ಸೋಮ ಅಂದರೆ ಚಂದ್ರ, ಸಾಗರ ಅಂದರೆ ಸಮುದ್ರ. ಇಲ್ಲಿ ನಮ್ಮಲ್ಲಿ ನಡೆಯತಕ್ಕಂಥ ಜಾತ್ರೆ ಮತ್ತು ಹಬ್ಬಗಳು: ಹುಲಿಗೆಮ್ಮ ದೇವಿ ಜಾತ್ರೆ, ಮಾರುತಿ ಕಾರ್ತಿಕೋತ್ಸವ, ಶ್ರಾವಣದಾಗ ಬಸವೇಶ್ವರ ದೇವಸ್ಥಾನದ ಪ್ರಸಾದ ಮತ್ತು ಮೊಹರಂ ಹಬ್ಬ. ನಮ್ಮಲ್ಲಿ ಈ ರೀತಿ ಕಾರ್ಯಕ್ರಮಗಳು ನಡೆಯುತ್ತವೆ. ಊರಿನ ಜನಸಂಖ್ಯೆ, ಧರ್ಮ ಹಾಗೂ ಆರ್ಥಿಕತೆಯ ಬಗ್ಗೆ ಮಾಹಿತಿ ಕಲೆ ಹಾಕಿದಾಗ ಸೋಮಸಾಗರದಲ್ಲಿ 2011ರ ಜನಗಣತಿಯ ಪ್ರಕಾರ 478 ಮನೆಗಳು ಹಾಗೂ 1583 ಜನರಿದ್ದಾರೆ ಎಂದು ಮಾಹಿತಿ ದೊರಕಿತು. ಆ ಗ್ರಾಮದಲ್ಲಿ ಹಿಂದೂ ಮುಸ್ಲಿಮರು ವಾಸವಾಗಿದ್ದಾರೆ. ಆರ್ಥಿಕತೆಯ ವಿಚಾರಕ್ಕೆ ಬಂದರೆ ಅಲ್ಲಿ ವಾಸವಾಗಿರುವವರು ಎಲ್ಲ ಮಧ್ಯಮ ವರ್ಗದವರೇ, ರೈತರೇ ಆಗಿರುವವರು. ವರ್ಷದ ಮೊದಲ ದಿನದಿಂದ ಹಿಡಿದು ಕೊನೆಯ ದಿನದವರೆಗೆ ನಡೆಯುವ ಕಾರ್ಯಕ್ರಮಗಳು: ಮಕರ ಸಂಕ್ರಾಂತಿಯನ್ನು ಜನವರಿ ತಿಂಗಳಿನಲ್ಲಿ ನಡೆಸಲಾಗುತ್ತದೆ. ಶ್ರೀ ಹುಲಿಗೆಮ್ಮ ಜಾತ್ರಾ ಮಹೋತ್ಸವವನ್ನು ಫೆಬ್ರವರಿ ತಿಂಗಳಿನ ಭರತ ಹುಣ್ಣಿಮೆಯಲ್ಲಿ ನಡೆಸಲಾಗುತ್ತದೆ. ಶಿವರಾತ್ರಿಯನ್ನು ಮಾರ್ಚ್ ತಿಂಗಳಿನಲ್ಲಿ ನಡೆಸಲಾಗುವುದು. ಯುಗಾದಿಯನ್ನು ಏಪ್ರಿಲ್ ತಿಂಗಳಿನಲ್ಲಿ ನಡೆಸಲಾಗುತ್ತದೆ. ಮೇ ತಿಂಗಳಿನಲ್ಲಿ ಬಸವ ಜಯಂತಿಯನ್ನು ನಡೆಸಲಾಗುತ್ತದೆ. ಜೂನ್ನಲ್ಲಿ ಕರಿಬಿಡುವ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ. ಜುಲೈ ತಿಂಗಳಿನಲ್ಲಿ ಮೊಹರಂ ಹಬ್ಬವನ್ನು ನಡೆಸಲಾಗುತ್ತದೆ. ಆಗಸ್ಟ್ನಲ್ಲಿ ನಾಗರ ಪಂಚಮಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಸೆಪ್ಟೆಂಬರ್ನಲ್ಲಿ ಗಣೇಶ ಚತುರ್ಥಿಯನ್ನು ಆಚರಿಸಲಾಗುತ್ತದೆ. ಅಕ್ಟೋಬರ್ನಲ್ಲಿ ಮಹಾನವಮಿ ಹಬ್ಬವನ್ನು ಆಚರಿಸಲಾಗುತ್ತದೆ. ನವೆಂಬರ್ನಲ್ಲಿ ಗೌರಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಡಿಸೆಂಬರ್ನಲ್ಲಿ ಮಾರುತೇಶ್ವರ ಕಾರ್ತಿಕ ಹಬ್ಬವನ್ನು ಆಚರಿಸಲಾಗುತ್ತದೆ. ಸೋಮಸಾಗರದಲ್ಲಿ ಹಬ್ಬ ಮತ್ತು ಜಾತ್ರೆಗಳು ಯಾವ ರೀತಿ ನಡೆಯುತ್ತವೆ ಎಂಬುದನ್ನು ತಿಳಿಯೋಣ, ಬನ್ನಿ. ನಮ್ಮ ಸೋಮಸಾಗರ ಗ್ರಾಮದಲ್ಲಿ ಬೆಳೆಯುವ ವಾರ್ಷಿಕ ಹಾಗೂ ಮಾಸಿಕ ಬೆಳೆಗಳು: